ಕಟ್ಟರ್ ವಿರೋಧಿ. ಈ ಒಂದು RSSದ ಕಟ್ಟರ ವಿರೋಧಿ. ಅದೇ ಕಾಲಕ್ಕೆ ಸೇವಾದಳವನ್ನು ಸಹಿತ ಅದಕ್ಕೆ ಎದುರಾಗಿ ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಏನಾದರೂ ಸೇವಾದಳವನ್ನು ಗಾಂಧೀಜಿಯವರು ಬಯಸಿದಂಥ, ವಿನೋಬಾ ಭಾವೆಯವರು ಬಯಸಿದಂಥ, ಹರ್ಡೇಕರ್ ಮಂಜಪ್ಪನವರು ಬಯಸಿದಂತಹ ಒಂದು ಸೇವಾ ದಳವನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿ ಅಲ್ಲಿ ನೈತಿಕತೆ ಮತ್ತು ರಾಷ್ಟ್ರ ಪ್ರೇಮ ಜೊತೆಗೆ ಜಾತಿಗಳನ್ನ ಮೀರಿದಂಥದ್ದು, ಜಾತ್ಯತೀತ ಭಾವನೆ, ಧರ್ಮಗಳೆಲ್ಲ ಸಮಾನಪ ಅನ್ನೋಂಥ ಭಾವನೆ, ಒಂದು ಆದರ್ಶ ಗಾಂಧೀಜಿಯವರ ಆದರ್ಶಗಳನ್ನ ಅಲ್ಲಿ ಬಿತ್ತಿಸುವಂಥ ಅದನ್ನು ಒಯ್ಯಬೇಕು ಅನ್ನೋಂಥ ವಿಚಾರ ಇವತ್ತು ರಾಹುಲ್ ಗಾಂಧಿಯವರಿಗೂ ಬಂದದ. ಅದೇ ನೆಲೆಯಲ್ಲಿ BK ಹರಿಪ್ರಸಾದ್ ಅವರಿಗೂ ಬಂದದ್ದು. ಯಾಕಂದರೆ ಇವತ್ತು ಅನುಭವ ಸಾಕಷ್ಟು ಪಡೆದಿದ್ರು ಅವರು. ನಾವು ಏನು ಮಾಡಿದ್ರೆ ಏನು ಆಗಬಹುದು ಅಂತೇಳಿ. ಅದಕ್ಕೆ ಇವತ್ತು ಒಂದು ಏನಪ್ಪ ಅಂತಂದ್ರೆ ಒಂದು ತಂತ್ರವನ್ನು ಹುಡಿದಾರೆ. ಮೊದಲದಾಗೆ ನಿಮಗೂ ನಮಗೆಲ್ಲ ಗೊತ್ತಿದ್ದಂಗೆ ಪ್ರಿಯಾಂಕಾ ಖರ್ಗೆ ದಲಿತರು, ಹಾಗಾದರೆ ಆರೋಪ ಇಲ್ಲ ಅಂತಲ್ಲ, ಆದರೆ ಹೆಂಗಿದ್ದಾರೆ ಅದನ್ನು ಎದುರಿಸುವಂಥ ಶಕ್ತಿ ಅವ್ರಿಗೆ ಅದ, ವಾದ ಮಾಡುವಂಥ ಶಕ್ತಿ ಅದ. ಆ ವಾದ ಮಾಡೋ ಶಕ್ತಿ ಇರೋದ್ರಿಂದಾಗಿ ಅವ್ರು ನಾವು ಏನೋ ಕಲ್ತಿರ್ಬೋದು, IIT ಎಲ್ಲೋ ಕಲ್ತಾರೆ, ಡಿಪ್ಲೊಮಾ ಕೋರ್ಸ್ ಮಾಡಿರ್ಬೋದು. ಬಟ್ ಅವರು ಉತ್ತರ ಕೊಡೋದನ್ನು ನೋಡಿದಾಗ, ಇತಿಹಾಸದ ಬಗ್ಗೆ ರೆಫರ್ ಮಾಡೋದನ್ನು ನೋಡಿದಾಗ ಅವರು ಇವತ್ತು ಈ ದಿಶೆಯಲ್ಲಿ ಒಳ್ಳೆಯ ಅಭ್ಯಾಸನೂ ಮಾಡ್ತಾಯಿದ್ದಾರೆ. ಅವರ ಭಾಷೆನೂ ಅದು ಹಿಂದಿ, ಇಂಗ್ಲೀಷ್, ಕನ್ನಡ ಮೂರದರಲ್ಲೂ ನಿರರ್ಗಳವಾಗಿ ಮಾತಾಡುವಂಥದ್ದು ಮತ್ತು ವಿಷಯದ ಪ್ರತಿಪಾದನೆ ಮಾಡುವಲ್ಲಿ ಅತ್ಯಂತ ಗಂಭೀರ ಇದ್ದಾರೆ. ಅವ್ರ ಜೊತೆಗೆ ಇವತ್ತು BK ಹರಿಪ್ರಸಾದ್ ಅವರು ಅಂಥ ಒಂದು ನೇಚರ್ದವ್ರು ಇದ್ದಾರೆ. ಏನೋ ಅಂದ್ರೆ ಮೌನ ಆಗಿರೋದಿಲ್ಲ, ಅಲ್ಲೇ ಆನ್ ದ ಸ್ಪಾಟ್ ಉತ್ತರ ಕೊಡೋದು, ಸರಿಯೋ ತಪ್ಪು ಕೊಡುವಂಥ ಒಂದು ನೇಚರ್ ಮಾತಿನ ಮಲ್ಲರಿದ್ದಾರೆ. BJPಗೂ ಸಹಿತ ಅಷ್ಟೇ ಮಾತಿನ ಮಲ್ಲರನ್ನವರು ಭಾಳ ಮಾತಾಡ್ತಾರೆ. ಮತ್ತು ಅದು ಸರಿಯೋ ತಪ್ಪು ನಂತರ ಏನಾಗ್ತದೆ ಮತ್ತು ಮಾತಾಡೋದಪ್ಪ ಅದರಲ್ಲಿ ಮಾಹಿರದಾರ ಅವರು. ಆ ಎದುರಾಳಿ ಮೇಲೆ ದಬಾವ್ ಮಾಡೋದ್ರಲ್ಲಿ ಅತ್ಯಂತ ಪ್ರಬಲರದಾರ. ಅವ್ರಿಗೆ ಮತ್ತೊಬ್ಬರು ಪ್ರಬಲರು ಯಾರಪ್ಪ ಇದರಲ್ಲಿ ಕಾಂಗ್ರೆಸ್ನಲ್ಲಿ ಅಂತಂದರೆ ಇವತ್ತು ವಿಶೇಷವಾಗಿ ಖರ್ಗೆ ಅವರು ಅಷ್ಟು ಬಲಿಷ್ಠ ಆಗ್ತಾ ಇದ್ದಾರೆ. ಅವ್ರ ತಂದೆಗಿಂತ ಒಂದು ಸ್ವಲ್ಪ ಹೆಚ್ಚು ತಿಳುವಳಿಕೆ ಅದು ಓದುವಂಥ ಪ್ರವೃತ್ತಿ ಇರೋದಂತ ಅನಿಸ್ತವ್ರು ಮಾತಾಡೋದು ನೋಡಿದ್ರೆ BK ಹರಿಪ್ರಸಾದ್ ಅಂತ ಅನುಭವಿಸ್ತಿರ್ತಾರೆ. ಅದ್ರ ಜೊತೆಗೆ DK ಶಿವಕುಮಾರ್ ಅವರು ಡ್ಯಾಶಿಂಗ್ ನೇಚರ್ದವ್ರು ಅವರ. ಹೀಗಾಗಿ ಇವರು ಏನೊಂದು ಒರಿಜಿನಲ್ ಕಾಂಗ್ರೆಸ್ಸಿಗರು. ಖರ್ಗೆ ಅವ್ರ ತಂದೆ ಖರ್ಗೆ ಅವರು, BK ಹರಿಪ್ರಸಾದ್, DK ಶಿವಕುಮಾರ್ ಅವರು ಇವತ್ತು ನಿರ್ಧಾರ ಮಾಡಿದ್ದಾರೆ, ನಾವು BJPಯನ್ನು ಅಥವಾ ಸೋಲಿಸ್ಬೇಕಾಗಿದೆ, BJP ಸೋಲಿಸ್ಬೇಕಾಗಿದ್ರೆ ನಾವು RSSನ್ನು ಹೊಡಿಬೇಕಾಗ್ತದೆ, RSSನ್ನು ಎದುರಿಸ್ಬೇಕಾಗ್ತದೆ, ಇಲ್ಲಾಂದ್ರೆ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅದಕ್ಕೆ RSSದ ಹೆಸರು